ಸಿಂಹ ರಾಶಿಯ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ನಮಸ್ಕಾರಗಳು. ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಕೂಡ ಆರ್ಥಿಕ ಸುಸ್ವಾಗತವನ್ನು ಬಯಸ್ತೇನೆ. ಪ್ರೀತಿಯ ವೀಕ್ಷಕರೇ, ನಾವು ಆಗಸ್ಟ್ ತಿಂಗಳು ಶ್ರಾವಣ ಮಾಸದಲ್ಲಿದ್ದೀವಿ. ಶ್ರಾವಣ ಮಾಸದಲ್ಲಿ ಯಾವ್ಯಾವ ಹಬ್ಬಗಳು ಬರ್ತಾ ಇದೆ ಅನ್ನುವಂಥದ್ದು ತಿಳಿದುಕೊಂಡು ಬರೋಣ. ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಜೊತೆಗೆ ನಾಗಪಂಚಮಿ ಹಬ್ಬ ಬರ್ತಾ ಇದೆ, ಜೊತೆಗೆ ಶ್ರಾವಣ ಶನಿವಾರ ಹಬ್ಬ ಬರ್ತಾ ಇದೆ, ಜೊತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಕೂಡ ಬರ್ತಾ ಇದೆ. ಇನ್ನ ಮಂಗಳ ಗೌರಿ ವ್ರತ, ಪ್ರತಿ ಮಂಗಳವಾರನೂ ಕೂಡ ಮಂಗಳ ಗೌರಿ ಪೂಜೆಯನ್ನು ಮಾಡ್ತಾರೆ. ಜೊತೆಗೆ ಆಗಸ್ಟ್ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಯಾವ ಗ್ರಹಗಳಿಂದ ರಾಜಯೋಗ ಇದೆ, ಯಾವ ಗ್ರಹದಿಂದ ಆರ್ಥಿಕ ಲಾಭ ಬರುತ್ತೆ, ಯಾವ ಗ್ರಹದಿಂದ ರೋಗ ಭಯ ಇದೆ ಅನ್ನುವಂಥದ್ದು ತಿಳಿದುಕೊಂಡು ಬರೋಣ. ಮೊದಲನೇದಾಗಿ ನಾವು ಗ್ರಹಗಳ ಪರಿವರ್ತನಾ ಯೋಗಗಳ ಬಗ್ಗೆ ತಿಳ್ಕೊಂಡು ಬರೋಣ. ಗುರು 10ನೇ ಮನೆಯಲ್ಲಿದ್ದಾನೆ, ಅಂದ್ರೆ ನಿಮ್ಮ ರಾಶಿಯಿಂದ ಗುರು ದಶಮಾ ಭಾವದಲ್ಲಿದ್ದಾನೆ. ಇನ್ನ ಕುಜ 10ನೇ ಮನೆಯಲ್ಲಿದ್ದಾನೆ, ಜೊತೆಗೆ ಶನಿ 7ನೇ ಮನೆಯಲ್ಲಿದ್ದಾನೆ, ರಾಹು 8ನೇ ಮನೆಯಲ್ಲಿ ಸ್ಥಿತರಾಗಿದ್ದಾರೆ, ಕೇತು ಕುಟುಂಬ ಭಾವದಲ್ಲಿ ಸ್ಥಿತರಾಗಿದ್ದಾರೆ. ಕುಟುಂಬ ಭಾವ ಅಂತಂದ್ರೆ ಕನ್ಯಾ ರಾಶಿಯಲ್ಲಿ ಕೇತು ಸ್ಥಿತನಾಗಿದ್ದಾನೆ. ಇನ್ನ ಶುಕ್ರ ಸ್ವಕ್ಷೇತ್ರದಲ್ಲಿ, ಶುಕ್ರ ಸಿಂಹ ರಾಶಿಯಲ್ಲೇ ತನ್ನ ಶತ್ರುವಿನ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ಇನ್ನ ಬುಧ ಗ್ರಹನೂ ಕೂಡ ಸಿಂಹ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ, ಅದು ಶುಕ್ರನ ಜೊತೆಗೆ ರವಿಯ ಜೊತೆಗೆ ಸ್ಥಿತರಾಗಿದ್ದಾರೆ. ಈ ಗುರು ದಶಮಾ ಭಾವದಲ್ಲಿದ್ದರೆ ಏನೇನು ಫಲಗಳನ್ನು ಕೊಡ್ತಾನೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಉದ್ಯೋಗದಲ್ಲಿ ಬದಲಾವಣೆ ಆಗ್ತದೆ, ಅಥವಾ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವಂತದ್ದಾಗ್ತದೆ. ಜೊತೆಗೆ ಹೊಸ ಹೊಸ ಉದ್ಯೋಗಗಳನ್ನ ಸಿಗುವಂಥದ್ದು ಕೂಡ, ವಿದ್ಯಾರ್ಥಿಗಳು ಉದ್ಯೋಗ ಸಿಗದೇ ಇರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಉದ್ಯೋಗ ಸಿಗುವಂತಹದ್ದು ಕೂಡ ಈ ತಿಂಗಳಲ್ಲಿ ಆಗುತ್ತೆ. ಜೊತೆಗೆ ಕುಜ ದಶಮಾ ಭಾವದಲ್ಲಿದ್ದಾಗ ಕೋರ್ಟ್ ಕಚೇರಿಗಳಿಂದ ಜಯವನ್ನು ಉಂಟು ಮಾಡ್ತಾನೆ. ಯಾಕೆಂತಂದ್ರೆ ಈ ಮಿಲಿಟರಿ, ಪೊಲೀಸು, ಕೋರ್ಟು ಕಚೇರಿಗಳಿಗೆ ಕುಜನೇ ಕಾರಕನಾಗಿರ್ತಾನೆ. ಆದ್ರಿಂದ ಕುಜ ದಶಮಾ ಭಾವದಲ್ಲಿದ್ದಾಗ ಜಯವನ್ನು ಉಂಟು ಮಾಡ್ತಾನೆ, ಯಶಸ್ಸನ್ನ ಮಾಡ್ತಾನೆ, ಕೀರ್ತಿಯನ್ನು ತಂದುಕೊಡುವಂಥದ್ದು ಕೂಡ ಈ ಕುಜ ಗ್ರಹ ದಶಮಾ ಭಾವದ ಫಲವನ್ನ ಕೊಡ್ತಾನೆ ಅನ್ನುವಂಥದ್ದು. ಒಂದು ವೇಳೆ ನಿಮ್ಮ ಜನ್ಮ ಜಾತಕದಲ್ಲಿ ಕುಜ ನೀಚನಾಗಿದ್ರೆ, ಕುಜ ಏನಾದ್ರೂ ಶತ್ರುವಿನ ಮನೆಯಲ್ಲಿದ್ರೆ ಅದು ಫಲ ಸಿಗುವುದಿಲ್ಲ. ಇದು ಮಾತ್ರ ಗೋಚಾರ ಫಲವನ್ನು ಮಾತ್ರ ನಾವು ಹೇಳ್ತಾ ಇದ್ದೀವಿ. ಹೆಚ್ಚಿನ ವಿವರಣೆಗಳನ್ನ ನೀವು ಪಡೆದುಕೊಳ್ಬೇಕು ಅಂತಂದ್ರೆ ನಮ್ಮ ಕಚೇರಿಗೆ ನೇರವಾಗಿ ನೀವು ಫೋನ್ ಮೂಲಕ ಆದ್ರೂ ಕರೆಯನ್ನು ಮಾಡಿ ನಿಮ್ಮ ಸಂಶಯಗಳನ್ನ ನೀವು ತಿಳಿದುಕೊಳ್ಳಬಹುದು. ಇನ್ನ ಸ್ವಲ್ಪ ಅಗ್ನಿ ಅವಘಡಗಳ ಬಗ್ಗೆ ಎಚ್ಚರಿಕೆಯನ್ನ ತೋರಿಸ್ತಾ ಇದೆ ಕುಜ. ಮತ್ತು ವಾಹನದಿಂದ, ಯಂತ್ರೋಪಕರಣಗಳಿಂದ, ಅದರಿಂದಲೂ ಕೂಡ ಎಚ್ಚರಿಕೆಯನ್ನ ವಹಿಸಿಕೊಳ್ಳಬೇಕು. ಇನ್ನ ಪೊಲೀಸು ಅಥವಾ ಫಾರೆಸ್ಟ್ ಆಫೀಸರ್ಸ್ ಗಳಿಗೆ ಅಥವಾ ನಮ್ಮ ಸೈನಿಕ ವರ್ಗದವರಿಗೆ ಉತ್ತಮ ಸ್ಥಾನಮಾನವನ್ನ ಈ ತಿಂಗಳಲ್ಲಿ ಸಿಗುವಂತ ಸಾಧ್ಯತೆಯೂ ಕೂಡ ಇಲ್ಲಿ ಸೂಚಿಸ್ತಾ ಇದೆ. ಇನ್ನ ಶನಿಯಿಂದ, ಶನಿ ಸಪ್ತಮ ಭಾವದಲ್ಲಿದ್ದಾಗ ನಾವು 7ನೇ ಮನೆಯನ್ನ ಕಳತ್ರ ಸ್ಥಾನ ಅಂತ ಕರ್ಕೊಳ್ತೀವಿ. 7ನೇ ಮನೆಯನ್ನ 7 ಬೀಳು ಅಂತ ಕೂಡ ನಾವು ಕರ್ಕೊಳ್ತೀವಿ. ಏನಪ್ಪಾ ಇದು 7 ಸಾಡೆ ಸಂಧಿ ನಡೀತಾ ಇರ್ಬೇಕು ನಿನಗೆ, 7 ಬರೀ ಶನಿ ನಡೀತಾ ಇರ್ಬೇಕು ನಿನಗೆ ಅನ್ನುವಂತ ಸಂಶಯ. ಏನಾದ್ರೂ ಒಂದು ಕೆಲಸ ಮಾಡಕ್ ಹೋದ್ರೆ ಅದು ಕೆಲಸ ಆಗ್ತಾ ಇಲ್ಲ, ಇವನನ್ನು ಕರ್ಕೊಂಡು ಹೋಗ್ಲೇಬಾರದು ನಮ್ಮ ಜೊತೆಗೆ, ಅವನೇನು ಅವ್ನ ಶನಿ ಇದ್ದಂಗ ಅವನ ಜೊತೆ ನಾವು ಕರ್ಕೊಂಡು ಹೋದ್ರೆ ನಮ್ಮ ಕೆಲಸನೂ ಆಗಲ್ಲ ಅಂತ ಕೆಲವರು ಅಂತಾರೆ. ಅದೇ ಇಲ್ಲಿ ನಿಮ್ಗೆ ಕಾಡ್ತಾ ಇರುವಂತ ಭಯ. ಮೊದಲನೇದಾಗಿ ನಿಮ್ಗೆ ಸಪ್ತಮದಲ್ಲಿ ಶನಿಯಿಂದ ಇರೋದ್ರಿಂದ ಸಪ್ತಮ ದೃಷ್ಟಿಯನ್ನ ತನ್ನ ಶತ್ರುವಿನ ಮನೆಗೆ ಬೀಳುತ್ತೆ. ತನ್ನ ಶತ್ರು ಯಾರು ಅಂತಂದ್ರೆ ಸೂರ್ಯ. ಶನಿಗೆ ಸೂರ್ಯನೇ ಶತ್ರು. ಇಬ್ಬರು ತಂದೆ ಮಗ ಅಂತ ನಾವು ಗ್ರಹಗಳಲ್ಲಿ ಕರ್ಕೊಳ್ತೀವಿ. ಅವರ ದೃಷ್ಟಿ ಏನಾದರೂ ಬಿದ್ರೂ ಕೂಡ
ಅಷ್ಟೊಂದು ಒಳ್ಳೆಯದಲ್ಲ. ತಂದೆ ಮಕ್ಕಳಲ್ಲಿ ಜಗಳ, ನಿಷ್ಠೂರ, ವೈರತ್ವಗಳು ಬರುವಂತದ್ದು ಅಥವಾ ಸಂಬಂಧಿಕರಲ್ಲಿ ವೈರತ್ವಗಳನ್ನು ತಂದು ಕೊಡುವಂತದ್ದು ಇಂಥವೆಲ್ಲವೂ ಕೂಡ ಆಗುತ್ತೆ. ಅದರಿಂದನೂ ಕೂಡ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು. ಇನ್ನ ಇಲ್ಲಿ ಶತ್ರು ಬಾಧೆ, ಸಾಲ ಬಾಧೆ, ಈ ಸಿಂಹ ರಾಶಿಯವರು ಯಾವಾಗಲೂ ಕೂಡ ಸಾಲವನ್ನು ಮಾಡುವಂಥದ್ದು ಇವ್ರ ಕೆಲಸ. ಸಾಲ ಮಾಡಲ್ದೇನೆ ಇವ್ರು ಜೀವನ ಮಾಡಲ್ಲ. ಒಂದು ವೇಳೆ ಈ ಸಿಂಹ ರಾಶಿಯವರಿಗೆ ತನ್ನ ಜನ್ಮ ಜಾತಕದಲ್ಲಿ ಏನಾದರೂ ಶುಕ್ರ ಒಳ್ಳೆಯ ಸ್ಥಾನದಲ್ಲಿ ಇದ್ರೆ ಮಾತ್ರ ಅಂತವರಿಗೆ ಹಣಕಾಸಿನ ಕೊರತೆ ಇರುವುದಿಲ್ಲ, ಸಾಲನೂ ಕೂಡ ಮಾಡೋದಿಲ್ಲ ಸಿಂಹರಾಶಿಯವರು. ಒಂದು ವೇಳೆ ತನ್ನ ಜನ್ಮ ಜಾತಕದಲ್ಲಿ ಶುಕ್ರನ ಪ್ರಬಲ ಪ್ರಭಾವ ಏನಾದರೂ ಕುಂಠಿತ ಇದ್ದಲ್ಲಿ, ಒಂದು ವೇಳೆ ಗಜಕೇಶರಿ ಯೋಗ, ಮೌಲ್ಯ ಯೋಗ, ಹಂಸ ಯೋಗ ಇದ್ದಿದ್ದೇ ಇದ್ದಲ್ಲಿ, ಅಂದ್ರೆ ಆ ಯೋಗಗಳು ಇರಲಿಲ್ಲ ಅಂತಂದ್ರೆ ಆ ಜಾತಕ, ಆ ರಾಶಿಯವರಿಗೆ ಸ್ವಲ್ಪ ಹಣಕಾಸಿನ ಸಮಸ್ಯೆ, ಕಟ್ಟಿಟ್ಟ ಬುದ್ಧಿ. ಒಂದು ಇವ್ರ ಹತ್ರ ಏನಿರುತ್ತೆ ಅಂತಂದ್ರೆ ಪರೋಪಕಾರಾರ್ಥಂ ಇದಂ ಶರೀರಂ, ಪರರಿಗೆ ಉಪಕಾರ ಮಾಡೋದು ನಿಜ, ಅದು ಬೇಡ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಗೇನಾದ್ರೂ ನೀವು ಉಳಿಸ್ಕೊಳ್ಳಿ, ನಿಮ್ಗೆ ಉಳಿಸ್ಕೊಂಡು ಇನ್ನೊಬ್ರಿಗೆ ಕೊಡಿ. ಸಿಂಹ ರಾಶಿಯವರು ಆ ತರ ಮಾಡೋದಿಲ್ಲ. ಎಲ್ಲ ತಮ್ಮ ಹತ್ರ ಏನಿರುತ್ತೆ ಅದನ್ನೆಲ್ಲವೂ ಕೂಡ ಇನ್ನೊಬ್ಬರಿಗೆ ಕೊಟ್ಬಿಡ್ತಾರೆ. ಅಂತ ಕೆಲಸವನ್ನ ಮಾಡಬೇಡಿ. ತಮಗೇನಾದ್ರೂ ಒಂದ್ ಸ್ವಲ್ಪ ಉಳಿಸ್ಕೊಳ್ಳಿ. ಉಳಿಸ್ಕೊಂಡ್ರೆ ಮಾತ್ರ ನಿಮ್ಗೆ ಇನ್ನೊಬ್ರು ಬಂದು ನಮಸ್ಕಾರ ಹೊಡಿತಾರೆ. ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಅಣ್ಣ ನಮಸ್ಕಾರ ಅಂತಾನೂ ಕೂಡ ಹೇಳಲ್ಲ ಯಾರು. ನಿಮ್ಮ ಹತ್ರ ದುಡ್ಡಿರ್ಬೇಕು, ಶಿಸ್ತಿರ್ಬೇಕು, ಭಯ, ಭಕ್ತಿ, ಶ್ರದ್ಧೆ ನಿಮ್ಮಲ್ಲಿ ಇದ್ರೆ ಭಗವಂತ ಶಿವ ನಿಮ್ಮನ್ನ ಕಾಪಾಡ್ತಾನೆ, ಯಾವುದೇ ರೀತಿಯಾಗಿ ನಿಮ್ಮನ್ನ ಕೈ ಬಿಡುವುದಿಲ್ಲ ಅಂತ. ಸ್ವಲ್ಪ ಧನಹಾನಿ ಆಗುವಂತದ್ದು ಕೂಡ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು. ರಾಹು 8ನೇ ಮನೆಯಲ್ಲಿ ಇರುವಾಗ, ನಾವು 8ನೇ ಮನೆಯನ್ನ ಯಾವಾಗಲೂ ಕಂಟಕ ಸ್ಥಾನ ಅಂತ ಕರ್ಕೊಳ್ತೀವಿ. ಈ ಕಂಟಕ ಭಾವದಲ್ಲಿ ರಾಹು ಇದ್ದಾಗ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುತ್ತೆ. ಜೊತೆಗೆ ಮನೆದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ. ಕೆಲಸ ಕಾರ್ಯಗಳು ವಿಳಂಬ ಆದ್ರೆ ಮನೆದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ, ಗಣಪತಿ ಆರಾಧನೆಯನ್ನು ಮಾಡಿ. ಸರ್ವ ವಿಘ್ನಗಳನ್ನ ನಿವಾರಣೆ ಮಾಡುವಂತಹ ಶಕ್ತಿ ಮಹಾಗಣಪತಿಗಿರುತ್ತೆ. ಏನಾದ್ರೂ ವಿಘ್ನಗಳು ಬಂದ್ರೆ ಅದನ್ನ ನಿವಾರಣೆ ಮಾಡುವಂತದ್ದೇ ಮಹಾಗಣಪತಿ. ಆ ಮಹಾಗಣಪತಿಯನ್ನ ಪ್ರತಿನಿತ್ಯ ನೀವು ಸ್ಮರಣೆ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಬದಲಾವಣೆ ಕಾಣ್ತೀರಾ ಅಂತ. ಇನ್ನ ಕುಟುಂಬದಲ್ಲಿ ಕೇತು ಇರುವುದರಿಂದ ಸ್ವಲ್ಪ ಕನಸುಗಳು, ನಿದ್ದೆ ಬಾರದೇ ಇರುವಂತಹ ರೀತಿಯಲ್ಲಿ ಸ್ವಲ್ಪ ಗಾಬರಿ ಆಗುವಂಥದ್ದು ಅಥವಾ ಉದ್ವೇಗಗಳಿಗೆ ಆಗುವಂಥದ್ದು, ಗಾಬರಿ, ಭ್ರಮೆ, ಉದ್ವೇಗ, ಆವೇಶಗಳಿಗೆ ಆಗುವಂಥದ್ದು ಈ ತರ ಆಗುತ್ತೆ ಈ ಮಾಸದಲ್ಲಿ. ಅದರಿಂದ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಇನ್ನ ಇದಕ್ಕೇನು ಪರಿಹಾರ ಅಂತಂದ್ರೆ, ಇದಕ್ಕೂ ಕೂಡ ನಿಮ್ಮ ಮನೆಯ ದೇವರು ಪ್ರಾಮುಖ್ಯವನ್ನ ವಹಿಸಿಕೊಂಡಿರ್ತಾನೆ. ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇದ್ರೆ ನಿಮಗೆ ಯಾವುದೇ ರೀತಿಯಾಗಿ ಕನಸುಗಳು ಬೀಳುವುದಿಲ್ಲ ಅಂತ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ರೆ ಕನಸುಗಳು ಕಟ್ಟಿಟ್ಟ ಬುತ್ತಿ. ಆದ್ರಿಂದ ಪಾಸಿಟಿವ್ ಎನರ್ಜಿ ಹೇಗೆ ಬರುತ್ತೆ ಅಂತಂದ್ರೆ, ನಿಮ್ಮ ಮನೆದೇವರ ಪೂಜೆ ಪುನಸ್ಕಾರಗಳ ಮೂಲಕ ನಿಮ್ಮ ಮನೆಗೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಇನ್ನ ಬುಧ ಸಿಂಹ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಒಳ್ಳೆಯ ಸದ್ಬುದ್ಧಿಯನ್ನು ಇರುತ್ತೆ, ಸದ್ವಿಚಾರನೂ ಕೂಡ ಇರುತ್ತೆ. ಬುಧ ಏನಾದರೂ ಸಿಂಹ ರಾಶಿಯಲ್ಲಿದ್ರೆ ಸದ್ಬುದ್ಧಿ, ಸದ್ವಿಚಾರ, ಸದ್ವಿನಯಕ್ಕೆ ಕಾರಣ ಆಗಿರ್ತಾನೆ. ಸದ್ ಆಲೋಚನೆಗಳಿಗೆ, ಒಳ್ಳೆಯ ಆಲೋಚನೆಗಳಿಗೆ ಕೂಡ ಬುಧ ಗ್ರಹ ಕಾರಕನಾಗಿರ್ತಾನೆ. ಇಲ್ಲಿ ಹಾರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದಾದ್ರೂ ಕಾಯಿಲೆಗಳು ನಿಮ್ಮನ್ನು ಕಾಡ್ತಾ ಇದ್ರೆ ಅದನ್ನ ನಿವಾರಣೆ ಮಾಡ್ತಾನೆ ಸಿಂಹ ರಾಶಿಯವರಿಗೆ. ಹಾರ್ಟಿಗೆ ಬುಧ ಕಾರಕನಾಗಿರ್ತಾನೆ. ಬುಧ ಅಂದ್ರೆ ನಾರಾಯಣ, ನಾರಾಯಣ ಅಂದ್ರೆ ಲಕ್ಷ್ಮೀ ನಾರಾಯಣ ಅಂತ ನಾವು ಕರ್ಕೊಳ್ತೀವಿ. ನಮಗೇನಾದ್ರೂ ಹಾರ್ಟಿನ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳು ಏನಾದ್ರೂ ಬಂದ್ರೆ ಅದು ಬುಧ ಗ್ರಹನ ಪ್ರಾರ್ಥನೆ ಮಾಡಲೇಬೇಕು. ಈಗ ನಾವು ಉದಾಹರಣೆಗೆ ನಾರಾಯಣ ಬುಧಾಲಯ ಅಂತ ಬರೆದಿರ್ತೀವಿ. ನಾರಾಯಣ ಅಂತಂದ್ರೆ ಯಾರು? ಬುಧ ಗ್ರಹನ ಗುರುಗಳು, ಬುಧ ಗ್ರಹನ ಅಧಿದೇವತ ಮತ್ತು ಪ್ರತ್ಯಯ ದೇವತನು ಕೂಡ ಆಗಿರ್ತಾರೆ.
ಆದ್ರಿಂದ ಲಕ್ಷ್ಮೀನಾರಾಯಣ ಕೂಡ ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಹಾರ್ಟಿನ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಕಾಯಿಲೆಗಳು ಬಂದರೂ ಕೂಡ ಅಥವಾ ರಕ್ತದೊತ್ತಡ ಬಂದರೂ ಕೂಡ ನಿವಾರಣೆ ಮಾಡುವಂತ ಶಕ್ತಿ ಆ ಬುಧ ಗ್ರಹನಿಗಿರುತ್ತೆ. ಆದ್ರಿಂದ ಬುಧ ಗ್ರಹನ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನ ಶುಕ್ರ ತನ್ನ ಶತ್ರುವಿನ ಮನೆಯಲ್ಲಿ ಇರುವುದರಿಂದ ಸ್ವಲ್ಪ ಫಲಗಳನ್ನ ಕಡಿಮೆ ಕೊಡ್ತಾನೆ. ಸ್ವಲ್ಪ ಆರ್ಥಿಕ ವಹಿವಾಟು ಏನಾದರೂ ಮಾಡ್ತಾ ಇದ್ರೆ ಅದ್ರ ಕಡೆ ಗಮನವನ್ನು ವಹಿಸ್ಕೊಳ್ಳಿ. ಆರ್ಥಿಕ ಏರಿಳಿತನೂ ಕೂಡ ಆಗುತ್ತೆ, ಅದರಿಂದ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಇನ್ನ ಸಿಂಹ ರಾಶಿಯವರು ಏನು ಪರಿಹಾರ ಮಾಡಬೇಕು ಅನ್ನುವಂಥದ್ದು. ಸಿಂಹ ರಾಶಿಯವರಿಗೆ ಓಂ ಅಂತ 9 ಬಾರಿಗಳ ಕಾಲ ಹೇಳಿ. ಓಂ ಓಂ ಅಂತ ನೀವೇನೆ ನಿಮ್ಮ ಮನಸ್ಸಿನಲ್ಲಾದ್ರೂ ಕೂಡ ಹೇಳಿ, ಅಥವಾ ದೇವರ ಎದುರುಗಡೆ ಕೂತ್ಕೊಂಡು ಹೇಳಿದ್ರೆ ನಿಮಗೆ ಪಾಸಿಟಿವ್ ಎನರ್ಜಿ ಕಟ್ಟಿಟ್ಟ ಬುದ್ಧಿ. ಆದ್ರಿಂದ ಆ ಓಂಕಾರದಲ್ಲಿ ಬಹಳ ಶಕ್ತಿ ಇರುತ್ತೆ. ಆ ಓಂಕಾರವನ್ನ ಪಠನೆ ಮಾಡಿ. ಓಂಕಾರದಿಂದ ನಿಮ್ಮ ಜೀವನ ಬಹಳ ಉತ್ತಂಗ ಪ್ರಗತಿಯನ್ನ ಕಾಡ್ತೀರಾ ಅಂತ. ಇನ್ನ ನೀವು ನಮ್ಮ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿ. ಮುಂದೆ ಮಾಡುವಂತಹ ವಿಡಿಯೋಗಳನ್ನ ನೀವು ನೋಟಿಫಿಕೇಶನ್ ಅನ್ನ ಪಡೆದುಕೊಳ್ಳಬಹುದು. ಆದ್ರಿಂದ ತಮ್ಮೆಲ್ಲರೂ ಕೂಡ ನಮಸ್ಕಾರಗಳು. ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ ಅಂತ ಹೇಳ್ತಾ ನನ್ನ ನಮಸ್ಕಾರ.